ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನೀವು ಬೇಹದ್ ಜ್ಞಾನ ಇದರ ಬಗ್ಗೆ ತಿಳಿದುಕೊಂಡಿದ್ದೀರಾ? ಹಾಗಾದರೆ ಈ ಬೇಹದ್ ಜ್ಞಾನ ಯಾವುದು? ಇದು ನಮಗೆ ಏನು ತಿಳಿಸಿಕೊಡುತ್ತದೆ? ಬಾಪೂಜಿ ದಶರಥ್ ಭಾಯ್ ಪಟೇಲ್ ಇವರು ಬೇಹದ್ ಜ್ಞಾನವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಬೇಹದ್ ಜ್ಞಾನವನ್ನು ಪುಸ್ತಕದಲ್ಲಿ ಓದಿ ತಿಳಿದುಕೊಳ್ಳುವುದು ಅಷ್ಟು ಸುಲಭವಲ್ಲ. ಇದನ್ನು ನಾವು ಕ್ರಮೇಣವಾಗಿ ಕೇಳುತ್ತಾ ಹೋಗಬೇಕು. ಬಾಪೂಜಿಯವರ ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಬಾಪೂಜಿ ದಶರಥ್ ಭಾಯ್ ಪಟೇಲ್ ಎನ್ನುವಂತಹ ಚಾನಲ್ನಲ್ಲಿವೆ. ಇದನ್ನು ನೀವು ಕ್ರಮೇಣ ಕೇಳುತ್ತಾ ಹೋದಾಗ ಹಾಗೂ ಬೇಹದ್ ಜ್ಞಾನದ ಪುಸ್ತಕವನ್ನು ನೀವು ಓದಿಕೊಂಡಾಗ ನಿಮಗೆ ಬಹಳ ಸುಲಭವಾಗಿ ಎಲ್ಲವೂ ಅರ್ಥವಾಗುತ್ತಾ ಹೋಗುತ್ತದೆ. ಲೈಫ್ ಇನ್ ಮಲ್ಟಿವರ್ಸ್ ಎನ್ನುವಂತಹ ಬೇಹದ್ ಜ್ಞಾನದ ಪುಸ್ತಕ ನಿಮ್ಮನ್ನು ಒಂದು ಹೊಸ ಸತ್ಯದೆಡೆಗೆ ಕೊಂಡೊಯ್ಯುತ್ತದೆ. ಈ ಪುಸ್ತಕವನ್ನು ಒಂದೇ ಸಲ ಕುಳಿತು ಓದಲು ಸಾಧ್ಯವಾಗುವುದಿಲ್ಲ. ಇದಕ್ಕೆ ಬಹಳಷ್ಟು ಜನರಿಗೆ ಸಮಯವೂ ಸಹ ಸಿಗಲಿಕ್ಕಿಲ್ಲ. ಕೆಲವು ನಿಮಿಷಗಳ ಕಾಲ ಇದನ್ನು ತಾವು ಕೇಳಿಸಿಕೊಳ್ಳಲೂಬಹುದು. ಲೈಫ್ ಇನ್ ಮಲ್ಟಿವರ್ಸ್ ಪುಸ್ತಕ ಭಾರತದ 15 ಭಾಷೆಗಳಲ್ಲಿ ಅನುವಾದಗೊಂಡಿದೆ ಹಾಗೂ ವಿದೇಶಿ ಭಾಷೆಗಳಲ್ಲಿಯೂ ಸಹ ಅನುವಾದಗೊಳ್ಳುತ್ತಿದೆ ಹಾಗೂ ಇದರ ಕನ್ನಡ ಅನುವಾದವೂ ಸಹ ನಮ್ಮ ಕನ್ನಡ ಚಾನಲ್ನಲ್ಲಿ ನಿಮಗೆ ಸಿಗಲಿದೆ. ನೀವು ಇದನ್ನು ಕೇಳಿಸಿಕೊಳ್ಳಲೂಬಹುದು ಹಾಗೂ ನಮ್ಮ ಚಾನಲ್ನಲ್ಲಿ ಕೊಟ್ಟಿರುವಂತಹ ಫೋನ್ ನಂಬರ್ಗೆ ಕರೆ ಮಾಡಿ ತಾವು ಈ ಪುಸ್ತಕವನ್ನು ಸಹ ತರಿಸಿಕೊಳ್ಳಬಹುದಾಗಿದೆ. ಈ ಬೇಹದ್ ಜ್ಞಾನ ನಿಮ್ಮೊಳಗೆ ಒಂದು ಹೊಸ ಬದಲಾವಣೆಯನ್ನು ತರುವುದಂತೂ ಖಂಡಿತ. ಆದ್ದರಿಂದ ಬೇಹದ್ ಜ್ಞಾನ ಪರಿಚಯದೊಂದಿಗೆ ನಾವು ಇಂದು ಈ ವಿಡಿಯೋವನ್ನು ಆರಂಭಿಸೋಣ. ಎಲ್ಲೆಡೆ ಅಧರ್ಮವು ತಾಂಡವವಾಡುತ್ತಿರುವಾಗ ದೇವರು ಸಾಮಾನ್ಯ ರೂಪದಲ್ಲಿ ಈ ಜಗತ್ತಿಗೆ ಬಂದು ಅಧರ್ಮವನ್ನು ಕೊನೆಗಾಣಿಸುತ್ತಾನೆ ಎಂದು ಗೀತೆಯಲ್ಲಿಯೂ ಸಹ ಬರೆಯಲಾಗಿದೆ. ಇಂದು ಧರ್ಮದ ವಿರುದ್ಧ ದೌರ್ಜನ್ಯಗಳು ನಡೆಯುತ್ತಲೇ ಇವೆ. ಇದು ನಿಮಗೆಲ್ಲರಿಗೂ ಕಾಣಿಸುತ್ತಿಲ್ಲವೇ? ಇಂದು ಮನುಷ್ಯರು ಪ್ರಾಣಿಗಳಂತೆ ಆಗಿಲ್ಲವೇ? ಜಗತ್ತು ಏಕೆ ಇಷ್ಟು ಅಧೋಪತನಕ್ಕೆ ಇಳಿಯುತ್ತಿದೆ? ಕಲಿಯುಗ ಇನ್ನೆಷ್ಟು ಅಧೋಗತಿಗೆ ಕರೆದೊಯ್ಯಲಿದೆ? ನಾವು ನಮ್ಮ ಕಣ್ಣುಗಳಿಂದ ಇನ್ನೂ ಅದೆಷ್ಟು ಭಯಂಕರತೆಯನ್ನು ಕಾಣಬೇಕಿದೆ? ಹಾಗಾದರೆ ನಾವು ನೋಡುತ್ತಿರುವುದು ಮಾತ್ರ ಸತ್ಯವೇ? ನಾವು ಕಾಣುತ್ತಿರುವ ಈ ಜಗತ್ತು ನಶ್ವರವೇ? ಈ ಪಂಚಭೂತದ ನಶ್ವರ ಜಗತ್ತಿಗೆ ನಾವೇಕೆ ಬಂದೆವು? ಹೇಗೆ ಬಂದೆವು? ಯಾವಾಗ ಬಂದೆವು? ಇದರ ರಹಸ್ಯವನ್ನು ನಮಗೆ ಯಾರು ತಿಳಿಸಿಕೊಡಬಲ್ಲರು? ಒಬ್ಬ ಧಾರ್ಮಿಕ ಆಧ್ಯಾತ್ಮಿಕ ಗುರು ಅಥವಾ ಮಹಾತ್ಮ ಕೂಡ ಅದರ ರಹಸ್ಯವನ್ನು ಬಹಿರಂಗಪಡಿಸಲು ಸಾಧ್ಯವಿಲ್ಲ. ಆದ್ದರಿಂದ ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಜ್ಞಾನವು ಶ್ರೇಷ್ಠ, ಜ್ಞಾನ ಮಾತ್ರದಿಂದ ನೀವು ನನ್ನನ್ನು ತಿಳಿದುಕೊಳ್ಳಬಹುದು ಎಂದು ಹೇಳುತ್ತಾನೆ. ಎಲ್ಲವನ್ನು ತಿಳಿದುಕೊಂಡಂತಹ ಆ ಕ್ರಿಯೇಟರ್, ಆ ಆಲ್ಮೈಟಿ ನಮ್ಮನ್ನು ಅಮರ ಲೋಕಕ್ಕೆ ಕರೆದೊಯ್ಯುವ ಜ್ಞಾನವನ್ನು ನೀಡಲು ಸಾಧ್ಯ. ನಾವು ಈ ಪಂಚತತ್ವಗಳನ್ನು ಮೀರಿ ಪರಮಾತ್ಮನ ಲೋಕವನ್ನು ಹೇಗೆ ಪ್ರವೇಶಿಸಬಹುದು? ಈ ದೈವಿ ಜ್ಞಾನ, ಆ ಜ್ಞಾನದ ಸೃಷ್ಟಿಕರ್ತನಿಂದ ಮಾತ್ರ ನಾವು ತಿಳಿದುಕೊಳ್ಳಲು ಸಾಧ್ಯವಿದೆ. ಈ ದೈವಿ ಜ್ಞಾನ, ಈ ಬೇಹದ್ ಜ್ಞಾನ, ನಾವು ಮೊದಲು ಎಲ್ಲಿದ್ದೆವು ಮತ್ತು ಹೇಗೆ ಈ ಪಂಚತತ್ವದ ಜಗತ್ತಿಗೆ ಇಳಿದೆವು, ಅದಕ್ಕೆ ಕಾರಣವೇನು ಎನ್ನುವುದನ್ನು ಡೀಟೇಲಾಗಿ ತಿಳಿಸಿಕೊಡುತ್ತದೆ. ತಾಯಿಯ ಗರ್ಭದಲ್ಲಿ ಮೊದಲು ಮಗುವು ಕಾಣಿಸಿಕೊಳ್ಳುತ್ತದೆ. ನಂತರ ಅದಕ್ಕೆ ಒಂದು ರೂಪ ರಚನೆಯಾಗುತ್ತದೆ. ನಂತರ ಕ್ರಮೇಣ 5 ತತ್ವಗಳ ಪ್ರತಿಮೆಯಾಗಿ ಅದು ರೂಪುಗೊಳ್ಳುತ್ತದೆ. ಅದೇ ರೀತಿ ನಾವು ನಿರಾಕಾರದಿಂದ ಆಕಾರಿ ರೂಪಕ್ಕೆ ಬಂದೆವು. ನಂತರ ಸಾಕಾರಕ್ಕೆ ಬಂದೆವು. ಅಂದರೆ ಸೂಕ್ಷ್ಮದಿಂದ ಭೌತಿಕಕ್ಕೆ ಇಳಿದೆವು. ಭೂಮಿ, ಗಾಳಿ ಅಥವಾ ಆಕಾಶ ಯಾವುದೂ ಇಲ್ಲದಿದ್ದಾಗ ಆ ಶೂನ್ಯದಲ್ಲಿ ಅದೇನು ಅಡಗಿತ್ತು? ಈ ಚಂದ್ರ, ನಕ್ಷತ್ರಗಳು, ನಕ್ಷತ್ರ ಪುಂಜಗಳು ಎಲ್ಲಿಂದ ಬಂದವು?
ನಾವು ಮೊದಲು ಎಲ್ಲಿದ್ದೆವು? ನಾವು ಭೂಮಿಗೆ ಹೇಗೆ ಬಂದೆವು? ನಮ್ಮ ಈ ಚರ್ಮ ಚಕ್ಷುಗಳಿಂದ ನಾವು ನೋಡುವುದೆಲ್ಲವೂ ಸತ್ಯವೇ? ಹಾಗಾದರೆ ಅದು ಸುಳ್ಳು ಎಂದಾದರೆ ಸತ್ಯ ಏನು? ನಾವು ಪೂಜಿಸುವ ನಮ್ಮ ದೇವರುಗಳು ಮತ್ತು ನಮ್ಮ ದೇವತೆಗಳು ಎಲ್ಲಿಗೆ ಹೋಗಿದ್ದಾರೆ? ಅವರೇಕೆ ಇಂದು ನಮ್ಮ ಕಣ್ಣಿಗೆ ಕಾಣಿಸುತ್ತಿಲ್ಲ? ನಮ್ಮ ದೇವಾನುದೇವತೆಗಳು ಸಹ ಮನುಷ್ಯರಾಗಿದ್ದಾರೆಯೇ? ಇಂದು ಭೂಮಿಯ ಮೇಲೆ ಇರುವ ಎಲ್ಲ ಧರ್ಮಗಳು ಸಾವಿರಾರು ವರ್ಷಗಳ ಹಿಂದೆ ಮಾತ್ರ ಅಸ್ತಿತ್ವದಲ್ಲಿದ್ದವು. ಆದರೆ ನಮ್ಮ ಈ ಸೃಷ್ಟಿಯು ಕೋಟ್ಯಾಂತರ ವರ್ಷಗಳಿಂದ ನಡೆದುಕೊಂಡು ಬರುತ್ತಿದೆ. ಇಂದು ಭೂಮಿಯ ಮೇಲೆ ಇರುವಂತಹ ಎಲ್ಲ ಧರ್ಮಗಳು ಸಾವಿರಾರು ವರ್ಷಗಳ ಹಿಂದಿನಿಂದ ಅಸ್ತಿತ್ವದಲ್ಲಿದ್ದವು. ಆದರೆ ನಮ್ಮ ವಿಶ್ವ ಕೋಟ್ಯಾಂತರ ವರ್ಷಗಳಷ್ಟು ಹಳೆಯದು. ಹಾಗಾದರೆ ಈ ಎಲ್ಲ ಧಾರ್ಮಿಕ ನಾಯಕರ ಪೂರ್ವಜರು ಯಾರು? ಈ ಎಲ್ಲ ಧರ್ಮಗಳು ಅಸ್ತಿತ್ವದಲ್ಲಿ ಇಲ್ಲದಿದ್ದಾಗ ಏನು ಅಸ್ತಿತ್ವದಲ್ಲಿತ್ತು? ದೇವರು ಧರ್ಮದಿಂದ ಬಂಧಿತನಾಗಿದ್ದಾನೆಯೇ? ನಾವು ಭಗವಂತನನ್ನು ಕಾಣಬಹುದೇ? ನಮ್ಮ ವಿಶ್ವದಲ್ಲಿ ಭೂಮಿಯು ಒಂದು ಸೂಜಿಗಲ್ಲಿನ ಗಾತ್ರದಷ್ಟಿದೆ. ಪ್ರತಿ ಕ್ಷಣವೂ ಲೆಕ್ಕವಿಲ್ಲದಷ್ಟು ವಿಶ್ವಗಳು ಸೃಷ್ಟಿಯಾಗುತ್ತವೆ ಮತ್ತು ನಾಶ ಹೊಂದುತ್ತವೆ ಎಂದು ನಮ್ಮ ಗ್ರಂಥಗಳು ಹೇಳುತ್ತವೆ. ಹಾಗಾದರೆ ಅನಂತ ವಿಶ್ವಗಳು ಯಾವುವು? ಅವು ಹೇಗೆ ಬಂದವು? ಅವುಗಳನ್ನು ಯಾರು ಸೃಷ್ಟಿ ಮಾಡಿದರು? ಅವುಗಳನ್ನು ಯಾರು ನಡೆಸಿಕೊಂಡು ಹೋಗುತ್ತಿದ್ದಾರೆ? ಹೇಗೆ ನಡೆಸುತ್ತಿದ್ದಾರೆ ಮತ್ತು ಅವುಗಳನ್ನು ಹೇಗೆ ಸರ್ಜನೆ ವಿಸರ್ಜನೆ ಮಾಡಲಾಗುತ್ತಿದೆ? ಶಾಶ್ವತ ಜಗತ್ತು ಎಲ್ಲಿದೆ? ಆತ್ಮವು ಅಲ್ಲಿಗೆ ಹೇಗೆ ಹೋಗಬಹುದು? ಭೌತಿಕ ಜಗತ್ತು ಎಷ್ಟು ದೊಡ್ಡದಾಗಿದೆ? ಅದರ ಆರಂಭ, ಮಧ್ಯ ಮತ್ತು ಅಂತ್ಯದ ರಹಸ್ಯವೇನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಹಿಡಿಯಲು ಆ ಜ್ಞಾನ ಸಾಗರದಲ್ಲಿ ನಾವು ಮುಳುಗಬೇಕಿದೆ. ಆ ಜ್ಞಾನ ಸಾಗರವೇ ಬೇಹದ್ ಜ್ಞಾನ ಸಾಗರ. ಅಲ್ಲಿ ಆತ್ಮದ ಎಲ್ಲ ಪ್ರಶ್ನೆಗಳು ಕೊನೆಯಾಗುತ್ತವೆ ಮತ್ತು ಆತ್ಮವು ಅತ್ಯುನ್ನತ ಜ್ಞಾನವನ್ನು ಪಡೆಯುತ್ತದೆ ಮತ್ತು ಅಂತಿಮ ಶಾಂತಿಯ ಹಾದಿಯಲ್ಲಿ ಪರಮ ಶಾಂತಿಯತ್ತ ಸಾಗುತ್ತದೆ. ಆತ್ಮದ ಅಂತಿಮ ಹುಡುಕಾಟವೇ ಪರಮ ಶಾಂತಿಯಾಗಿದೆ. ಪರಮ ಶಾಂತಿ. परम शांति सोचो बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम